Shri Ram students, yesterday we have seen what is abelian group and solved some of the exercise problems. Today we will study what is subgroup. Before that, yesterday I have given you one homework and you have sent the answers, but that is wrong, and it is little bit difficult, not difficult, it's a tricky problem. So I have solved this. See here, what is the problem given? We have to prove AB whole inverse is equal to B inverse A inverse. For that we have to take, ಈಗ ಡೈರೆಕ್ಟ್ ಆಗಿ ಮಾಡಲಿಕ್ಕೆ ಕಷ್ಟ. ಅದು ಈಗ ಎ ಬಿ ಹೋಲ್ ಇನ್ವರ್ಸ್ ತೆಕ್ಕೊಂಡು ಅದನ್ನು ಪ್ರೂವ್ ಮಾಡ್ತಾ ಹೋಗಲಿಕ್ಕೆ ಕಷ್ಟ. ಆಚೆ ಈಚೆ ಎಲ್ಲ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡ್ತಾ, ಯಾಕಂದರೆ ಇಲ್ಲಿ ಎ ಬಿದ ಹೋಲ್ ಇನ್ವರ್ಸ್ ಉಂಟಲ್ವಾ. ಮತ್ತು ಎ ಬಿದ ಹೋಲ್ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಇನ್ವರ್ಸ್ ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನಗೆ ಗ್ರೂಪಲ್ಲಿ ಅದು ಎ ಬಿ ಈಕ್ವಲ್ ಟು ಬಿ ಎ ಅಂತ ಹೋಲ್ಡ್ ಆಗ್ತದೆ ಅಂತ ನನಗೆ ಕೊಡಲಿಲ್ಲ. ಯಾವಾಗ ಎ ಇಂಟು ಬಿ ದ ಹೋಲ್ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಇನ್ವರ್ಸ್ ಆಗ್ತದೆ, ಅದು ಎ ಬಿ ಈಕ್ವಲ್ ಟು ಬಿ ಎ ಆದಾಗ ಮಾತ್ರ. ಹಾಗಾಗಿ ಆ ಕಂಡೀಷನ್ ಹಾಕಲಿಕ್ಕೆ ಆಗೋದಿಲ್ಲ. ನೀವು ಕೆಲವರು ಆ ಕಂಡೀಷನ್ ಹಾಕಿ ಮಾಡಿದ್ದೀರಾ, ಅದು ಸರಿಯಲ್ಲ, ಯಾಕಂದರೆ ನನಗೆ ಅದು ಎಬಿಲಿಯನ್ ಗ್ರೂಪ್ ಅಂತ ಕೊಡಲಿಲ್ಲ. ಸೊ ನಾನು ಹೀಗೆ ಮಾಡ್ತಾ ಇದ್ದೇನೆ. ಐ ಹ್ಯಾವ್ ಟೇಕನ್ ಎಕ್ಸ್ ಈಕ್ವಲ್ ಟು ಎ ಬಿ, ಟೇಕ್ ಎಕ್ಸ್ ಈಕ್ವಲ್ ಟು ಎ ಬಿ ಆ್ಯಂಡ್ ವೈ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. Now what happens x into y? X is a into b, y is b inverse a inverse. ಈಗ ಬ್ರ್ಯಾಕೆಟ್ ಓಪನ್ ಮಾಡಿ, ಯಾಕಂದರೆ ಸಿನ್ಸ್ ಜಿ ಇಸ್ ಅ ಗ್ರೂಪ್ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಅಲ್ವಾ. ಬ್ರ್ಯಾಕೆಟ್ ಓಪನ್ ಮಾಡಿದಾಗ a ಇಂಟು ಬಿ, ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಬಿ ಇಂಟು ಬಿ ಇನ್ವರ್ಸ್ ಏನು? ಐಡೆಂಟಿಟಿ ಅಲ್ವಾ. ಸೊ ಐಡೆಂಟಿಟಿ ಎ ಇಂಟು ಎ ಇನ್ವರ್ಸ್. ಅದೇನು ಸಿಗ್ತದೆ? ಐಡೆಂಟಿಟಿ ಇಂಟು ಎನಿ ಟರ್ಮ್ ಎ ಇಸ್ ಈಕ್ವಲ್ ಟು ಎ ಅಲ್ವಾ. ಸೊ ಐಡೆಂಟಿಟಿ ಹೋಗಿ ಎ ಇಂಟು ಎ ಇನ್ವರ್ಸ್ ಸಿಗ್ತದೆ. ಎ ಇಂಟು ಎ ಇನ್ವರ್ಸ್ ಅಂದರೆ ಏನು? ಇನ್ವರ್ಸ್ ಲಾ ಹಾಕಿದಾಗ ಅದು ಈಕ್ವಲ್ಸ್ ಟು ಐಡೆಂಟಿಟಿ. ಹಾಗಾಗಿ ಏನು ಸಿಕ್ಕಿದ್ರು ನನಗೆ? ಎಕ್ಸ್ ಇಂಟು ವೈ ಈಕ್ವಲ್ ಟು ಐಡೆಂಟಿಟಿ. ಇಂಟು ಅಲ್ಲ, ಅದು ಆ್ಯಕ್ಚುಲಿ ಬೈನರಿ ಆಪರೇಷನ್ ನಾವು ಹಾಗೆ ಎಕ್ಸ್ ಇಂಟು ವೈ ಅಂತಲೇ ಬರೆಯುವುದು ಅಂತ. ಸಿಮಿಲರ್ ಆಗಿ ನಾನು ವೈ ಇಂಟು ಎಕ್ಸ್ ಮಾಡಿದಾಗ ಕೂಡ ನೀವು ಬೇಕಿದ್ರೆ ಮಾಡಿ ನೋಡ್ಬೋದು, ಹೀಗೆ ಮಾಡಿ ನೋಡಿ ವೈ ಇಂಟು ಎಕ್ಸ್ ಏನಾಗ್ತದೆ ಅಂತ. ನಮಗೆ ಹಾಗೆ ಸಾಲ್ವ್ ಮಾಡಿದಾಗ ವೈ ಇಂಟು ಎಕ್ಸ್ ಕೂಡ ಐಡೆಂಟಿಟಿಗೆ ಸಿಗ್ತದೆ. ಇದೇನು ಹೇಳ್ತದೆ? ಐ ಗಾಟ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಐಡೆಂಟಿಟಿ ಆ್ಯಂಡ್ ವೈ ಇಂಟು ಎಕ್ಸ್ ಈಕ್ವಲ್ ಟು ಐಡೆಂಟಿಟಿ, ವಿಚ್ ಇಂಪ್ಲೈಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ವೈ. ಎಕ್ಸ್ ಇದು ಇನ್ವರ್ಸ್ ಅಂದರೆ ವೈ ಅಲ್ವಾ. ಯಾವಾಗ ನನಗೆ ಎರಡು ಎಲಿಮೆಂಟ್ಸ್ ಮಲ್ಟಿಪ್ಲೈ ಆದಾಗ ಐಡೆಂಟಿಟಿ ಸಿಗ್ತದೆ, ಒಂದು ಎಲಿಮೆಂಟ್ ಇದ್ದು ಇನ್ವರ್ಸ್ ಇನ್ನೊಂದು ಆಗಿದ್ದರೆ ನನಗೆ ಐಡೆಂಟಿಟಿ ಸಿಗೋದಲ್ವಾ. ಹಾಗಾದರೆ ಎಕ್ಸ್ ವೈ ಏನಾಗ್ತದೆ? ಎಕ್ಸ್ ಇದು ಇನ್ವರ್ಸ್ ಆಗ್ತದೆ. ಎಕ್ಸ್ ಅಂದರೆ ಏನು? ಎ ಇಂಟು ಬಿ. ಸಬ್ಸ್ಟಿಟ್ಯೂಟ್ ಮಾಡಿ. ಎ ಬಿ ದ ಹೋಲ್ ಇನ್ವರ್ಸ್ ಈಕ್ವಲ್ ಟು ವೈ ಅಂದರೆ ಏನು? ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಲ್ವಾ. ಹಾಗಾದರೆ ಏನಾಯ್ತು? ಈಗ ನಾವು ಬೇಕಾದ ಕಂಡೀಷನನ್ನು ಪ್ರೂವ್ ಮಾಡಿದ್ವಿ ಅಲ್ವಾ. ಹೀಗೆ ಪ್ರೂವ್ ಮಾಡೋದು ನಾನು ಕೊಟ್ಟ ಹೋಮ್ವರ್ಕ್ ಪ್ರಾಬ್ಲಮನ್ನು. ಕೆಲವರು ಸರಿ ಮಾಡಿರ್ಬೋದು, ಯಾರೆಲ್ಲ ತಪ್ಪು ಮಾಡಿದ್ದೀರಾ ಸರಿ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಲ್ ಸಿ ವಾಟ್ ಈಸ್ ಸಬ್ ಗ್ರೂಪ್ ಆಫ್ ಅ ಗ್ರೂಪ್. A subset H of a group G is called a subgroup of G. ಯಾವುದು ಸಬ್ಗ್ರೂಪ್ ಆಗ್ತದೆ? ಸಬ್ಸೆಟ್ ಮಾತ್ರ ಆಗೋದು. ಜಿ ಇದ್ದು ಒಂದು ಸಬ್ಸೆಟನ್ನು ನಾವು ಯಾವಾಗ ಸಬ್ಗ್ರೂಪ್ ಅಂತ ಹೇಳ್ತೇವೆ ಅಂದರೆ, ವೆನೆವರ್ ಎ ಬಿಲಾಂಗ್ಸ್ ಟು ಹೆಚ್ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಹೆಚ್, ಎ ಬಿ ಶುಡ್ ಬಿಲಾಂಗ್ಸ್ ಟು ಹೆಚ್. ಎ ಮತ್ತು ಬಿ ಹೆಚ್ಚಲ್ಲಿ ಇದ್ದರೆ ಎ ಇಂಟು ಬಿ ಕೂಡ ಹೆಚ್ಚಲ್ಲಿ ಇರಬೇಕಂದ್ರೆ ಆ ಸೇಮ್ ಬೈನರಿ ಆಪರೇಷನ್, ಜಿಯಲ್ಲಿ ಯಾವ ಬೈನರಿ ಆಪರೇಷನ್ ಉಂಟು ಆ ಬೈನರಿ ಆಪರೇಷನ್ ಹೆಚ್ಚಲ್ಲಿ ಕೂಡ ಬೈನರಿ ಆಪರೇಷನ್ ಆಗಬೇಕು ಅಂತ. ಬೈನರಿ ಆಪರೇಷನ್ ಅದುವೇ ಅಲ್ವಾ. ಇಫ್ ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಜಿ, ಎ ಸ್ಟಾರ್ ಬಿ ಶುಡ್ ಬಿಲಾಂಗ್ಸ್ ಟು ಜಿ ಅಲ್ವಾ. ಇಲ್ಲಿ ಸ್ಟಾರ್ನ ಬದಲು ಎ ಇಂಟು ಬಿ ಅಂತಲೇ ನಾವು ಬರೆಯೋದು. ಈಗ ಎ ಮತ್ತು ಬಿ ಹೆಚ್ಚಲ್ಲಿದ್ದರೆ ಎ ಇಂಟು ಬಿ ಕೂಡ, ಎ ಸ್ಟಾರ್ ಬಿ ಕೂಡ ಹೆಚ್ಚಲ್ಲಿ ಇರಬೇಕು. ಬೈನರಿ ಆಪರೇಷನ್ ಕಂಡೀಷನ್ ಹೆಚ್ಚಲ್ಲಿ ಸ್ಯಾಟಿಸ್ಫೈ ಆಗಬೇಕು. ಅದು ಯಾವ ಬೈನರಿ ಆಪರೇಷನ್ ಜಿಯಲ್ಲಿ ಉಂಟು ಅದೇ ಬೈನರಿ ಆಪರೇಷನ್. ಆಲ್ಸೋ ಇ ಬಿಲಾಂಗ್ಸ್ ಟು ಹೆಚ್, ಐಡೆಂಟಿಟಿ ಕೂಡ ಹೆಚ್ಚಲ್ಲಿ ಇರಬೇಕು. ಎಲ್ಲ ಎಲಿಮೆಂಟಿಗೂ ಐಡೆಂಟಿಟಿ ಆಗುವಂಥ ಎಲಿಮೆಂಟ್ ಹೆಚ್ಚಲ್ಲಿ ಕೂಡ ಇರಬೇಕು. ಫಾರ್ ಈಚ್ ಎ ಬಿಲಾಂಗ್ಸ್ ಟು ಹೆಚ್, ಇಟ್ಸ್ ಇನ್ವರ್ಸ್ ಎ ಇನ್ವರ್ಸ್ ಇನ್ ಜಿ ಬಿಲಾಂಗ್ಸ್ ಟು ಹೆಚ್. ಈಗ ಎ ಅಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ಇದ್ದರೆ ಅದರ ಇನ್ವರ್ಸ್ ಎ ಹೆಚ್ ಅಂದರೆ
ಜಿ ಇದು ಸಬ್ಸೆಟ್ ಅಲ್ವಾ, ಆ ಎ ಜಿ ಅಲ್ಲಿ ಕೂಡ ಇರ್ತದೆ. ಜಿ ಗ್ರೂಪ್ ಆದ ಕಾರಣ ಅದರಲ್ಲಿ ಒಂದು ಇನ್ವರ್ಸ್ ಇರಬೇಕು ಎಗೆ, ಅದೇ ಇನ್ವರ್ಸ್ ಹೆಚ್ಚಲ್ಲಿ ಕೂಡ ಇರಬೇಕು. ಹೆಚ್ಚಿನಲ್ಲಿರುವ ಎಲ್ಲ ಎಲಿಮೆಂಟ್ ಇದ್ದು ಇನ್ವರ್ಸ್, ಜಿ ಯಲ್ಲಿರುವಂಥ ಇನ್ವರ್ಸ್ ಹೆಚ್ಚಲ್ಲಿ ಕೂಡ ಇರಬೇಕು. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ನಾವು ಹೆಚ್ಚನ್ನು ಗ್ರೂಪ್ ಅಂತ, ಹೆಚ್ಚನ್ನು ಸಬ್ ಗ್ರೂಪ್ ಅಂತ ಹೇಳ್ಬೋದು. ಯಾವುದೆಲ್ಲ ಕಂಡೀಷನ್ ಹೊಳ್ಳಾಗಬೇಕು? ಫಸ್ಟ್ ಹೆಚ್ಚು ಜಿ ಇದು ಸಬ್ಸೆಟ್ ಆಗಿರಬೇಕು, ಆಮೇಲೆ ಬೈನರಿ ಆಪರೇಷನ್ ಹೆಚ್ಚಲ್ಲಿ ಕೂಡ ಹೋಲ್ಡ್ ಆಗಬೇಕು, ಆಮೇಲೆ ಐಡೆಂಟಿಟಿ ಎಲಿಮೆಂಟ್ ಇರಬೇಕು, ಸೇಮ್ ಇನ್ವರ್ಸ್ ಎಲ್ಲ ಎಲಿಮೆಂಟಿಗೂ ಇನ್ವರ್ಸ್, ಎಲ್ಲ ಎಲಿಮೆಂಟ್ ಇದ್ದು ಹೆಚ್ಚಿನ ಎಲ್ಲ ಎಲಿಮೆಂಟಿಗೂ ಇನ್ವರ್ಸ್ ಹೆಚ್ಚಿನಲ್ಲಿ ಇರಬೇಕು. ನೆಕ್ಸ್ಟ್ ಇದೆ ಎಕ್ಸಾಂಪಲ್. ಫಾರ್ ಎನಿ ಗ್ರೂಪ್ ಜಿ, ಜಿ ಈಸ್ ಆಲ್ಸೋ ಅ ಸಬ್ ಗ್ರೂಪ್ ಆಫ್ ಜಿ. ಯಾಕೆ? ಈಗ ಜಿ ಒಂದು ಗ್ರೂಪ್ ಆದರೆ ಅದುವೇ ಅದರ ಸಬ್ ಗ್ರೂಪ್ ಅಂತ ಹೇಳ್ತಾರೆ. ಯಾಕೆ? ಈಗ ನಮಗೆ ಗೊತ್ತುಂಟು ಒಂದು ಸೆಟ್ ಇದ್ದು ಸಬ್ಸೆಟ್ ಆ ಸೆಟ್ಟು ಕೂಡ ಅಲ್ವಾ. ಈಗ ಒಂದು ನನ್ನ ಹತ್ರ ಈ ಸೆಟ್ ಇದೆ, ಸೆಟ್ ಎ ಬಿ ಇರುವಂಥ ಸೆಟ್. ಇದರ ಸಬ್ಸೆಟ್ ಯಾವುದೆಲ್ಲ ಇರ್ತದೆ? ಎಂಟಿ ಸೆಟ್ ಒಂದು ಇರ್ತದೆ, ಇನ್ನೊಂದು ಎ ಬರುವಂಥದ್ದು, ಇನ್ನೊಂದು ಬಿ, ಮತ್ತೆ ಮತ್ತೊಂದು ಸಬ್ಸೆಟ್ ಯಾವುದು? ಇದು ಕೂಡ ಒಂದು ಸಬ್ಸೆಟ್ ಅಲ್ವಾ. ಇದೇನು? ಆ ಕೊಟ್ಟ ಸೆಟ್ಟೆ. ಹಾಗೆಯೇ ಜಿ ಒಂದು ಸೆಟ್ ಆಗಿದ್ರೆ, ಗ್ರೂಪ್ ಆಗಿದ್ರೆ ಜಿ ಅದರ ಸಬ್ಸೆಟ್ ಅಲ್ವಾ. ಈ ಕಂಡೀಷನಿಂದ ಜಿ ಸಬ್ಸೆಟ್, ಮತ್ತೆ ಬೈನರಿ ಆಪರೇಷನ್ ಜಿಯಲ್ಲಿ ಹೋಲ್ಡ್ ಆಗಿ ಆಗ್ತದೆ, ಯಾಕಂದರೆ ಜಿ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ದ ಬೈನರಿ ಆಪರೇಷನ್. ಮತ್ತು ಬೇಕಾದ ಐಡೆಂಟಿಟಿ ಇರ್ತದೆ, ಇನ್ವರ್ಸ್ ಇರ್ತದೆ. ಹಾಗಾಗಿ ಜಿ ಇಟ್ ಸೆಲ್ಫ್ ಅ ಸಬ್ ಗ್ರೂಪ್ ಆಫ್ ಅ ಗ್ರೂಪ್ ಜಿ ಅಂತ. ಆಲ್ಸೋ ಟ್ರಿವಿಯಲ್ ಗ್ರೂಪ್ ಅಂದರೆ ಯಾವುದು? ಐಡೆಂಟಿಟಿ ಮಾತ್ರ, ಐಡೆಂಟಿಟಿ ಎಲಿಮೆಂಟ್ ಇರುವಂಥದ್ದು ಗ್ರೂಪಿಗೆ ಒಂದು ಸೆಟ್, ಖಾಲಿ ಐಡೆಂಟಿಟಿ ಎಲಿಮೆಂಟ್ ಇರುವ ಸೆಟ್ಟಿಗೆ ನಾವು ಟ್ರಿವಿಯಲ್ ಗ್ರೂಪ್ ಅಂತ ಹೇಳ್ತೇವೆ. ಅದು ಕೂಡ ಜಿನ ಒಂದು ಗ್ರೂಪ್ನ ಸಬ್ ಗ್ರೂಪ್ ಆಗಿರ್ತದೆ ಅಂತ. ಆಲ್ಸೋ ಸೆಕೆಂಡ್ ಎಕ್ಸಾಂಪಲ್, Z ಪ್ಲಸ್ ಈಸ್ ಅ ಸಬ್ ಗ್ರೂಪ್ ಆಫ್ Q ಪ್ಲಸ್. Q ಪ್ಲಸ್ ಒಂದು ಗ್ರೂಪ್ ಅಂತ ಗೊತ್ತುಂಟು ನನಗೆ. Z ಪ್ಲಸ್ ಕೂಡ ಗ್ರೂಪ್ ಅಲ್ವಾ. ಈಗ ಸಬ್ ಗ್ರೂಪ್ ಆಗಬೇಕಾದ್ರೆ ಏನಾಗಬೇಕು? Z ಈಸ್ ಅ ಸಬ್ಸೆಟ್ ಆಫ್ Q. Z ಇಂಟೀಜರ್, Q ರ್ಯಾಷನಲ್ ಅಲ್ವಾ. Z Qನ ಸಬ್ಸೆಟ್. ಮತ್ತು Z ವಿತ್ ರೆಸ್ಪೆಕ್ಟ್ ಟು ಪ್ಲಸ್ ಎಲ್ಲ ಬೈನರಿ ಗ್ರೂಪಿಗೆ ಬೇಕಾದ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಅದರಲ್ಲಿ ಬೈನರಿ ಆಪರೇಷನ್ ಹೋಲ್ಡ್ ಆಗ್ತದೆ, ಐಡೆಂಟಿಟಿ ಉಂಟು, ಇನ್ವರ್ಸ್ ಉಂಟಲ್ವಾ. ಹಾಗಾದರೆ Z ಪ್ಲಸ್ Q ಪ್ಲಸ್ನದ್ದು ಸಬ್ ಗ್ರೂಪ್ ಆಯ್ತಲ್ವಾ. ಎಸ್. ಆಲ್ಸೋ ಅ ಗ್ರೂಪ್, ಇದು ಗ್ರೂಪ್ ವಿತ್ ದೀಸ್ 4 ಎಲಿಮೆಂಟ್ ಇಸ್ ಅ ಸಬ್ ಗ್ರೂಪ್ ಆಫ್, ಈ ಐ ಎಲ್ಲ ಎಲ್ಲಿ ಬರುವುದು? ಐ ಎಲ್ಲ ಕಾಂಪ್ಲೆಕ್ಸ್ ನಂಬರಲ್ಲಿ ಬರ್ತದಲ್ವಾ. ಇಟ್ ಈಸ್ ಅ ಸಬ್ ಗ್ರೂಪ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ ವಿತ್ ಆಬ್ಸಲ್ಯೂಟ್ ವ್ಯಾಲ್ಯೂ 1. ಮಲ್ಟಿಪ್ಲಿಕೇಶನ್ ಮತ್ತು ಎಡಿಷನ್ ಸಬ್ ಗ್ರೂಪ್ ಆಗೋದಿಲ್ಲಲ್ವಾ ನಮಗೆ. ಮಲ್ಟಿಪ್ಲಿಕೇಶನಲ್ಲಿ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಈ ಸೆಟ್ ಗ್ರೂಪ್ ಆಗ್ತದೆ. ಹಾಗಾಗಿ ಮಲ್ಟಿಪ್ಲಿಕೇಶನ್ನಲ್ಲಿ ಇದು ಕಾಂಪ್ಲೆಕ್ಸ್ ನಂಬರ್ ಕೂಡ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಒಂದು ಗ್ರೂಪ್. ಕಾಂಪ್ಲೆಕ್ಸ್ ನಂಬರ್ನ ಸೆಟ್ಟಲ್ಲಿ ಇದು ಸಬ್ ಗ್ರೂಪ್ ಆಗ್ತದೆ. ಯಾವಾಗ ಕಾಂಪ್ಲೆಕ್ಸ್ ನಂಬರ್ಸ್ ಇದು ಸೆಟ್ ಯಾವುದ್ರದ್ದೆಲ್ಲ ಆಬ್ಸಲ್ಯೂಟ್ ವ್ಯಾಲ್ಯೂ 1 ಬರ್ತದೆ, ಮಾಡ್ಯುಲಸ್ ವ್ಯಾಲ್ಯೂ 1 ಬರ್ತದೆ, ಅಂಥ ಕಾಂಪ್ಲೆಕ್ಸ್ ನಂಬರ್ ಇದ್ದು ಕಲೆಕ್ಷನ್ ಒಂದು ಗ್ರೂಪ್ ಆಗ್ತದೆ. ಆ ಗ್ರೂಪಿಗೆ ಈ ಕೊಟ್ಟ ಸೆಟ್ ಸಬ್ ಗ್ರೂಪ್ ಆಗ್ತದೆ ಅಂತ. ನೆಕ್ಸ್ಟ್ ರಿಮಾರ್ಕ್, ಎನಿ ಸಬ್ ಗ್ರೂಪ್ ನಾಟ್ ಈಕ್ವಲ್ ಟು ಜಿ. ಜಿನ ಯಾವುದೇ ಸಬ್ ಗ್ರೂಪ್ ಜಿಗೆ ಈಕ್ವಲ್ ಅಲ್ಲದ್ದು, ಜಿಗಿಂತ ಸಣ್ಣ ಇರುವಂಥದ್ದನ್ನು we call it as proper subgroup of G. Any subgroup not equal to singleton, ಅದು ಟ್ರಿವಿಯಲ್ ಗ್ರೂಪಿಗೆ ಈಕ್ವಲ್ ಆಗಿರದೆ ಇರುವಂಥ ಸಬ್ ಗ್ರೂಪನ್ನು ನಾನ್ ಟ್ರಿವಿಯಲ್ ಸಬ್ ಗ್ರೂಪ್ ಅಂತ ಹೇಳ್ತೇವೆ. ನೆಕ್ಸ್ಟ್ ವಿಲ್ ಸಿ ದ ಪ್ರಪೋಸಿಷನ್ಸ್. ಫಸ್ಟ್ ಒನ್, a non-empty subset H of a group G is a subgroup if and only if whenever A belongs to H and B belongs to H, the product AB inverse also belongs to H. ಏನು ಹೇಳಿದ್ದಾರೆ? ಈಗ ಒಂದು ನಾನ್ ಎಂಪ್ಟಿ ಸಬ್ಸೆಟ್ H ಇದ್ದು, ನಾನ್ ಎಂಪ್ಟಿ ಸಬ್ಸೆಟ್ ಜಿನ ನಾನ್ ಎಂಪ್ಟಿ ಸಬ್ಸೆಟ್ H ಅಂತ ತಗೊಂಡಿದೆ. ನಾನ್ ಎಂಪ್ಟಿ ಸಬ್ಸೆಟ್ ಅದು ಸಬ್ ಗ್ರೂಪ್ ಯಾವಾಗ ಆಗ್ತದೆ ಅಂದರೆ ಎ ಇಂಟು ಬಿ ಇನ್ವರ್ಸ್, ಯಾವುದೇ ಎ ಮತ್ತು ಬಿ ಹೆಚ್ಚಲ್ಲಿದ್ದರೆ ಎ ಇಂಟು ಬಿ ಇನ್ವರ್ಸ್ ಕೂಡ ಹೆಚ್ಚಲ್ಲೇ ಇದ್ದಾಗ ಅದು ಸಬ್ ಗ್ರೂಪ್ ಆಗ್ತದೆ. ಇದನ್ನು ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್. ನಾವು ಫಸ್ಟ್ ಹೇಗೆ ಪ್ರೂವ್ ಮಾಡೋದು? ಹೆಚ್ಚೊಂದು ಸಬ್ ಗ್ರೂಪ್ ಅಂತ ತಗೊಳ್ಳೋದು, ಆಮೇಲೆ ಹೆಚ್ ಗ್ರೂಪ್ ಸಬ್
ಗ್ರೂಪ್ ಅಂತ ತಗೊಂಡ್ವಿ. ನಾವು ಪ್ರೂವ್ ಮಾಡಬೇಕಾದದೇನದು ಏನು, ಎ ಇಂಟು ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್. ಆಮೇಲೆ ಎ ಇಂಟು ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ತಗೊಳ್ಳುವ. ಪ್ರೂವ್ ಮಾಡ್ತಾ ನಾವು ಸಬ್ ಗ್ರೂಪಿಗೆ ಹೆಚ್ಚನ್ನು ಸಬ್ ಗ್ರೂಪ್ ಅಂತ ಹೇಳಬೇಕು. ಫಸ್ಟಿಗೆ ಏನು ಅಸ್ಯೂಮ್ ಮಾಡುವ, ಹೆಚ್ ಇಸ್ ಅ ಸಬ್ ಗ್ರೂಪ್ ಆಫ್ ಜಿ. ಅಸ್ಯೂಮ್ ಹೆಚ್ ಇಸ್ ಅ ಸಬ್ ಗ್ರೂಪ್ ಆಫ್ ಜಿ. Take what we have to prove. We have to prove for any A and B belongs to H, A B inverse belongs to H. ನಾವು ಪ್ರೂವ್ ಮಾಡಬೇಕಾದದ್ದು. ಅದಕ್ಕೆ A ಮತ್ತು B ಅಂತ ತಗೊಳ್ಳುವ. A belongs to H ಮತ್ತು B belongs to H ಅಂತ ತಗೊಂಡಿದ್ದೇನೆ. ಈಗ what is the third condition of the definition says? See here. For any A belongs to H, its inverse A inverse belongs to H ಅಲ್ವಾ? A ಮತ್ತು B H ಅಲ್ಲಿ ಉಂಟು. ಹೆಚ್ ಒಂದು ಸಬ್ ಗ್ರೂಪ್, ಆದ ಕಾರಣ ಬಿ ಫಾರ್ ಎನಿ ಬಿ ಬಿಲಾಂಗ್ಸ್ ಹೆಚ್, ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಅಲ್ವಾ? ಥರ್ಡ್ ಕಂಡೀಷನ್ ಇಂದ ಡೆಫಿನೇಷನ್ ಇದ್ದು. ಈಗ ನನಗೆ ಏನೆಲ್ಲ ಸಿಕ್ಕಿತ್ತು, ಎ ಬಿಲಾಂಗ್ಸ್ ಟು ಹೆಚ್ ಆ್ಯಂಡ್ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್. ಇಲ್ಲಿ ಫಸ್ಟ್ ಡೆಫಿನೇಷನ್ ಫಸ್ಟ್ ಕಂಡೀಷನ್ ನೋಡಿ, ವೆನ್ ಎವರ್ ಎ ಬಿಲಾಂಗ್ಸ್ ಟು ಹೆಚ್ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಹೆಚ್, ಎ ಬಿ ಬಿಲಾಂಗ್ಸ್ ಟು ಹೆಚ್. ವಾಟ್ ಈಸ್ ಹಿಯರ್? ಐ ಹ್ಯಾವ್ ಎ ಬಿಲಾಂಗ್ಸ್ ಟು ಹೆಚ್ ಆ್ಯಂಡ್ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್. Since H is a subgroup, from the definition, first condition of the definition of the subgroup, I can say that A into B inverse belongs to H. ನಾನು ಪ್ರೂವ್ ಮಾಡಿದೆ ಅಲ್ವಾ? What I have to prove? If H is a subgroup of G, I have to prove that A into B inverse belongs to H for any A, B belongs to H. I have proved this. Now we prove the converse part. For that, we have to take AB inverse belongs to H. Conversely, assume that H is a non-empty subset of G, such that AB inverse belongs to H whenever A belongs to H and B belongs to H. ಈಗ ಏನು ಪ್ರೂವ್ ಮಾಡಬೇಕು? I have to prove that H is a subgroup of G. ಸಬ್ಗ್ರೂಪ್ಗೆ ಏನೆಲ್ಲ ಬೇಕು ಕಂಡೀಷನ್? ಏನೆಲ್ಲ ಬೇಕು? ಫಾರ್ ಎನಿ A belongs to H, A into B belongs to H ಅಂತ ಪ್ರೂವ್ ಮಾಡಬೇಕಲ್ವಾ? ಮತ್ತೇನು ಪ್ರೂವ್ ಮಾಡಬೇಕು? ನಾನು ಐಡೆಂಟಿಟಿ ಉಂಟು ಅಂತ ಪ್ರೂವ್ ಮಾಡಬೇಕು. ಎ ಇನ್ವರ್ಸ್ ಉಂಟು ಅಂತ. ಫಾರ್ ಎನಿ ಎ ಇನ್ ಹೆಚ್, ಎ ಇನ್ವರ್ಸ್ ಆಲ್ಸೋ ಇಸ್ ದೇರ್ ಇನ್ ಹೆಚ್ ಅಂತ ನಾನು ಪ್ರೂವ್ ಮಾಡಬೇಕು. ಈಗ ಫಸ್ಟ್ ಕಂಡೀಷನ್ ಪ್ರೂವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ನಾವು ಅದನ್ನು ಲಾಸ್ಟಿಗೆ ಮಾಡುವ. ಫಸ್ಟ್ ಐಡೆಂಟಿಟಿ ಉಂಟಾ ಇಲ್ವಾ ಅಂತ ತೋರಿಸುವ. ಈಗ ಇದು ಕಂಡೀಷನ್ ಕೊಟ್ಟಿದ್ದಾರಲ್ವಾ, ಎ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ವೆನ್ ಎವರ್ ಎ ಬಿಲಾಂಗ್ಸ್ ಟು ಹೆಚ್ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಹೆಚ್. ಈಗ ನಾನು ಎ ಬಿಲಾಂಗ್ಸ್ ಟು ಹೆಚ್ ಅಂತ ತಗೊಳ್ತೀನಿ. ಬಿಯ ಪ್ಲೇಸಲ್ಲಿ ಕೂಡ ನಾನು ಎವೇ ತಗೊಳ್ತೇನೆ. ಬಿ ಅಂದರೆ ಕೂಡ ಎ ಅಂತ ತಗೊಳ್ತೇನೆ. ಈ ಕಂಡೀಷನ್ನ ಪ್ರಕಾರ ಏನಾಗ್ತದೆ, ಎ ಮತ್ತು ಬಿ ಹೆಚ್ಚಲ್ಲಿದ್ದರೆ ಎ ಬಿ ಇನ್ವರ್ಸ್ ಕೂಡ ಹೆಚ್ಚಲ್ಲಿ ಉಂಟು ಅಂತ. ಈಗ ಎಯ ಪ್ಲೇಸಲ್ಲಿ ಎ ಉಂಟು, ಬಿಯ ಪ್ಲೇಸಲ್ಲಿ ಎ ಉಂಟು. ಇದೇನು ಹೇಳ್ತದೆ, ಎ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಅಂದರೆ ಎ ಇಂಟು ಎ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಅಂತ ಹೇಳ್ತದೆ. ಈ ಕಂಡೀಷನ್ ಯೂಸ್ ಮಾಡಿ. ಇಲ್ಲಿ ಬಿಯ ಪ್ಲೇಸಲ್ಲಿ ಕೂಡ ಎ ಇರುವ ಕಾರಣ ಎ ಬಿ ಇನ್ವರ್ಸ್ನ ಬದಲು ಎ ಇಂಟು ಎ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್. ಎ ಇಂಟು ಎ ಇನ್ವರ್ಸ್ ಅಂದರೆ ಏನು? ಐಡೆಂಟಿಟಿ ಅಲ್ವಾ? ಸೊ ಐ ಗಾಟ್ ಐಡೆಂಟಿಟಿ ಬಿಲಾಂಗ್ಸ್ ಟು ಹೆಚ್. ಐ ಗಾಟ್ ಐಡೆಂಟಿಟಿ ಬಿಲಾಂಗ್ಸ್ ಟು ಹೆಚ್. ಸೆಕೆಂಡ್ ಕಂಡೀಷನ್ ಹೋಲ್ಡ್ ಆಯ್ತಲ್ವಾ, ಸಬ್ ಗ್ರೂಪ್ಗೆ ಬೇಕಾದದ್ದು. ಈಗ ಥರ್ಡ್ ಕಂಡೀಷನ್ ನೋಡುವ. ಈಗ ನಾನೇನು ಥರ್ಡ್ ಕಂಡೀಷನ್ ಏನು ಪ್ರೂವ್ ಮಾಡಬೇಕು? ಫಾರ್ ಎನಿ ಎ ಬಿಲಾಂಗ್ಸ್ ಟು ಹೆಚ್, ಎ ಇನ್ವರ್ಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಹೆಚ್ ಅಂತ ಪ್ರೂವ್ ಮಾಡಬೇಕು. ಹೇಗೆ ಮಾಡುವ ಅಂದರೆ, ನನಗೆ ಇಲ್ಲಿಂದ ಇ ಬಿಲಾಂಗ್ಸ್ ಟು ಹೆಚ್ ಗೊತ್ತಾಯಿತು ಅಲ್ವಾ? ಹಾಗೆ ನಾನು ಎ ಬಿಲಾಂಗ್ಸ್ ಟು ಹೆಚ್ ಆಗಲೇ ತಗೊಂಡಿದ್ದೇನೆ. ಒಂದು ಎ ಬಿಲಾಂಗ್ಸ್ ಟು ಹೆಚ್ ಅಂತ ತಗೊಂಡಿದ್ದೇನೆ. ಈಗ ಈ ಕಂಡೀಷನಿಂದ ಏನಾಗ್ತದೆ, ಈಗ ಎರಡು ಎ ಮತ್ತು ಬಿ ಹೆಚ್ಚಲ್ಲಿದ್ದರೆ ಎ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್. ಈಗ ಇಲ್ಲಿ ಎ ಪ್ಲೇಸ್ನಲ್ಲಿ ಇ ತೆಕೊಳ್ಳುವ, ಬಿಯ ಪ್ಲೇಸ್ನಲ್ಲಿ ಎ ತೆಕೊಳ್ಳುವ. ಏನಾಗ್ತದೆ ಆಗ? ಇ ಇಂಟು ಎ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಆಗ್ತದೆ. ಇ ಇಂಟು ಎ ಇನ್ವರ್ಸ್ ಅಂದರೆ ಏನು? ಐಡೆಂಟಿಟಿ ಯಾವುದೇ ಎಲಿಮೆಂಟಿಗೆ ಮಲ್ಟಿಪ್ಲೈ ಆದರೆ ಅದೇ ಎಲಿಮೆಂಟ್ ಅಲ್ವಾ? ಎ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್. ಎ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಅಂತ ಸಿಕ್ಕಿದೆ. ನನಗೆ ಸಿಕ್ಕಿತೇನು? ಐಡೆಂಟಿಟಿ ಇದೆ. ಫಾರ್ ಎನಿ ಎ ಇನ್ ಹೆಚ್, ಎ ಇನ್ವರ್ಸ್ ಇಸ್ ಆಲ್ಸೋ ಇನ್ ಹೆಚ್. Now I have to prove the first condition. What is the first condition? For any A and B in H, I have to prove that A into B also belongs to H. If A belongs to H and B belongs to H, then using this condition what I will get?
sorry, I have A belongs to H and B belongs to H. Then using this condition, ಈ condition, ಇದು ಪ್ರೂವ್ ಮಾಡಿದ್ವಲ್ಲ, ಫಾರ್ ಎನಿ ಎ ಬಿಲಾಂಗ್ಸ್ ಟು H, ಎ ಇನ್ವರ್ಸ್ ಬಿಲಾಂಗ್ಸ್ ಟು H ಅಂತ ಇಲ್ಲಿ ಪ್ರೂವ್ ಮಾಡಿದ್ವಿ ನಾವು. ಆ ಕಂಡೀಷನ್ ಯೂಸ್ ಮಾಡಿ ಈಗ ನಾನು ಎ ಬಿಲಾಂಗ್ಸ್ ಟು H, ಬಿ ಬಿಲಾಂಗ್ಸ್ ಟು H ತೆಗೊಂಡ್ರೆ ಫಾರ್ ಎನಿ ಬಿ ಇನ್ H, ಬಿ ಇನ್ವರ್ಸ್ ಕೂಡ H ಅಲ್ಲಿ ಇರ್ತದೆ ಅಲ್ವಾ. ಯಾವ ಕಂಡೀಷನ್? ಈ ಕಂಡೀಷನ್ ಯೂಸ್ ಮಾಡಿ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು H ಅಂತ ತೆಗೊಂಡಿದ್ದೇನೆ. ಈಗ ಐ ಹ್ಯಾವ್ ಟು ಎಲಿಮೆಂಟ್ಸ್, ಎ ಬಿಲಾಂಗ್ಸ್ ಟು H ಅಂಡ್ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು H. ಎ ಬಿಲಾಂಗ್ಸ್ ಟು H, ಬಿ ಬಿಲಾಂಗ್ಸ್ ಟು H ಇದ್ದಾಗ ಎ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು H. ಈಗ ಇಲ್ಲಿ ಎ ಬಿಲಾಂಗ್ಸ್ ಟು H, ಬಿ ಇನ್ವರ್ಸ್ ಬಿಲಾಂಗ್ಸ್ ಟು H ಇದ್ದಾಗ ಏನಾಗ್ತದೆ? ಎ ಇಂಟು ಬಿ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಬಿಲಾಂಗ್ಸ್ ಟು H ಆಗ್ತದೆ. ಬಿ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಏನು? ನಿನ್ನೆ ನಾವು ಮಾಡಿದ್ದೇವೆ ಫಸ್ಟ್ ಪ್ರಾಬ್ಲಮ್. ಎ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಅಂತ ಪ್ರೂವ್ ಮಾಡಿದೆ. ಹಾಗೆಯೇ ಎ ಬದಲು ಬಿ, ಬಿ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಅಂದ್ರೆ ಏನು? ಬಿ ಅಲ್ವಾ. ಎ ಇಂಟು ಬಿ ಬಿಲಾಂಗ್ಸ್ ಟು H ಅಂತ ಸಿಕ್ಕಿತು. ಈಗ ಸಬ್ ಗ್ರೂಪ್ ಇದ್ದು ಡೆಫಿನೇಷನ್ಗೆ ಬೇಕಾದ 3 ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಫಾರ್ ಎನಿ ಎ ಬಿ ಬಿಲಾಂಗ್ಸ್ ಟು H, ಎ ಬಿ ಬಿಲಾಂಗ್ಸ್ ಟು H, identity belongs to H. For any A belongs to H, A inverse belongs to H. Therefore, I can say that H is a subgroup of G. I hope you are understanding. Next proposition. If H and K are subgroup of G, then we have to prove that H intersection K is also subgroup of G. What is H intersection K? The elements of H intersection K belongs both H and K. H ಮತ್ತು K ಎರಡರಲ್ಲೂ ಇರುವಂಥ ಎಲಿಮೆಂಟ್ H intersection K ಅಲ್ಲಿ ಇರ್ತದೆ. Given that H and K are subgroup of G. ಈಗ ಪ್ರೀವಿಯಸ್ ಪ್ರಪೋಸಿಷನ್ ನೋಡಿ, ಏನು ಹೇಳ್ತದೆ ಪ್ರೀವಿಯಸ್ ಪ್ರಪೋಸಿಷನ್? ಯಾವಾಗ ನಾನು G ಅನ್ನು ಸಬ್ಗ್ರೂಪ್ ಅಂತ ಹೇಳ್ಬೋದು, ಎ ಇಂಟು ಬಿ ಇನ್ವರ್ಸ್ ಫಾರ್ ಎನಿ ಎ ಬಿ ಇನ್ Hಗೆ ಎ ಇಂಟು ಬಿ ಇನ್ವರ್ಸ್ ಕೂಡ H ಅಲ್ಲಿದ್ದರೆ ನಾನು H ಅನ್ನು ಸಬ್ ಗ್ರೂಪ್ ಅಂತ ಹೇಳ್ಬೋದಲ್ವಾ. ಅಥವಾ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾನು H ಅನ್ನು ಸಬ್ ಗ್ರೂಪ್ ಅಂತ ಹೇಳ್ಬೋದು, ಅಥವಾ H ಸಬ್ ಗ್ರೂಪ್ ಆಗಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ ಅಂತ ಅರ್ಥ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡಬೇಕಲ್ವಾ. ಅದಕ್ಕೆ ಯಾವ ಕಂಡೀಷನ್ ಪ್ರೂವ್ ಮಾಡಬೇಕು? ನಾವು ಪ್ರೂವ್ ಮಾಡಿದರೆ ಸಾಕು, ಎ ಇಂಟು ಫಾರ್ ಎನಿ ಎ ಆ್ಯಂಡ್ ಬಿ ಇನ್ H ಇಂಟರ್ಸೆಕ್ಷನ್ ಕೆ, ಎ ಬಿ ಇನ್ವರ್ಸ್ ಕೂಡ H ಇಂಟರ್ಸೆಕ್ಷನ್ ಕೆ ಅಲ್ಲಿದ್ದರೆ ಈ ಪ್ರಪೋಸಿಷನ್ ಯೂಸ್ ಮಾಡಿ ನಾನು H ಇಂಟರ್ಸೆಕ್ಷನ್ ಕೆ ಅನ್ನು ಸಬ್ ಗ್ರೂಪ್ ಅಂತ ಹೇಳ್ಬೋದು. ಈಗ ನೋಡುವ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದಾ ಅಂತ. Let H and K are subgroup of G. I will take 2 elements from H intersection K. ನನಗೆ A ಮತ್ತು B H intersection K ಅಂತ ತಗೊಂಡ್ರೆ A ಇಂಟು ಬಿ ಇನ್ವರ್ಸ್ ಕೂಡ H intersection K ಅಲ್ಲಿ ಇದೆ ಅಂತ ನಾನು ಪ್ರೂವ್ ಮಾಡಿದರೆ ಪ್ರೀವಿಯಸ್ ಪ್ರಪೋಸಿಷನ್ ಯೂಸ್ ಮಾಡಿ ಅದು ಸಬ್ ಗ್ರೂಪ್ ಅಂತ ಹೇಳ್ಬೋದು. I have taken A and B from H intersection K. H intersection K ಅಂದ್ರೇನು? A ಮತ್ತು B H ಅಲ್ಲಿ ಕೂಡ ಉಂಟು, K ಅಲ್ಲಿ ಕೂಡ ಉಂಟು. I have written here A, B belongs to H and A, B belongs to K. Since H and K are subgroup of G, ಏನಾಗ್ತದೆ? H subgroup ಆದ ಕಾರಣ A ಮತ್ತು B H ಅಲ್ಲಿ ಉಂಟು. ಪ್ರೀವಿಯಸ್ ಪ್ರಪೋಸಿಷನ್ ಯೂಸ್ ಮಾಡಿ ಏನು ಹೇಳ್ಬೋದು? A ಇಂಟು ಬಿ ಇನ್ವರ್ಸ್ H ಅಲ್ಲಿ ಉಂಟು ಅಂತ ಹೇಳ್ಬೋದಲ್ವಾ. ಹಾಗೆಯೇ A ಮತ್ತು B K ಅಲ್ಲಿ ಉಂಟು, K ಒಂದು ಸಬ್ ಗ್ರೂಪ್. ಪ್ರೀವಿಯಸ್ ಪ್ರಪೋಸಿಷನ್ ಯೂಸ್ ಮಾಡಿ ಐ ಕ್ಯಾನ್ ಸೇ ದ್ಯಾಟ್ A ಇಂಟು ಬಿ ಇನ್ವರ್ಸ್ ಬಿಲಾಂಗ್ಸ್ ಟು K. Now I got A into B inverse belongs to H and A into B inverse belongs to K. What it implies? A into B inverse belongs to their intersection, that is H intersection K. Now using the previous proposition, I can say that H intersection K is a subgroup of G. Now the corollary. One statement you have. The intersection of finite number of subgroup of G is a subgroup of G. ಈಗ ತುಂಬ ಗ್ರೂಪ್ ಇದೆ, ಗ್ರೂಪಲ್ಲಿ ಸಬ್ ಗ್ರೂಪ್ಸ್ ಇದೆ, ತುಂಬ ಸಬ್ ಗ್ರೂಪ್ ಇದೆ ಒಂದು ಗ್ರೂಪ್ ಇದ್ದು, ಅದರ ಫೈನೈಟ್ ನಂಬರ್ ಆಫ್ ಸಬ್ ಗ್ರೂಪ್ಸ್ ಎಷ್ಟು ಕೌಂಟ್ ಮಾಡಲಿಕ್ಕೆ ಆಗುವಂಥದ್ದು ಅಂತ
ಸಬ್ ಗ್ರೂಪ್ ಇದೆಲ್ಲರದ್ದು ಇಂಟರ್ಸೆಕ್ಷನ್ ತೆಗೆದ್ರೆ ಆ ಇಂಟರ್ಸೆಕ್ಷನ್ ಮಾಡಿ ಬಂದ ನಂತರ ಬರುವ ಸೆಟ್ ಕೂಡ ಒಂದು ಸಬ್ ಗ್ರೂಪ್ ಆಗಿರ್ತದೆ ಅಂತ. ಈಗ 2 ಇಂಟರ್ಸೆಕ್ಷನ್ಗೆ ಇಲ್ಲಿ ಪ್ರೂವ್ ಮಾಡಿದ್ವಿ. ಇನ್ನು 3 ಸಬ್ ಗ್ರೂಪ್ ಇದ್ದು ಇಂಟರ್ಸೆಕ್ಷನ್, 4 ಸಬ್ ಗ್ರೂಪ್ ಇದು, ಹಾಗೆ ಫೈನೈಟ್ ನಂಬರ್ ಇದ್ದು ಇಂಟರ್ಸೆಕ್ಷನ್ ಒಂದು ಸಬ್ ಗ್ರೂಪೇ ಆಗ್ತದೆ. ನೆಕ್ಸ್ಟ್ ಪ್ರಪೋಸಿಷನ್ here. Let H be a finite subset of a group G such that AB belongs to H whenever A belongs to H and B belongs to H. Then H is a subgroup of G. ಏನು ಹೇಳಿದ್ದಾರೆ? H ಒಂದು ಫೈನೈಟ್ ಸಬ್ಸೆಟ್ ಆಫ್ ಗ್ರೂಪ್ G ಅಂತ ಹೇಳಿದ್ದಾರೆ. such that AB belongs to H whenever A belongs to H and B belongs to H. ಈಗ 2 ಎಲಿಮೆಂಟ್ A ಮತ್ತು B H ಅಲ್ಲಿದ್ರೆ AB ಕೂಡ H ಅಲ್ಲಿ ಉಂಟು ಅಂತ ಹೇಳಿದ್ದಾರೆ. ನಾವೇನು ಮಾಡಬೇಕು? ಈಗ H is a ಸಬ್ ಗ್ರೂಪ್ ಅಂತ ತೋರಿಸಬೇಕು. ಈಗ ಪ್ರೀವಿಯಸ್ ಪ್ರಪೋಸಿಷನ್ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ, ಇನ್ವರ್ಸ್ ಅಲ್ಲಿ ಯೂಸ್ ಮಾಡಲಿಕ್ಕೆ ಕಷ್ಟ. ನಾವು ಡೆಫಿನೇಷನ್ ಇಂದಲೇ ಪ್ರೂವ್ ಮಾಡಬೇಕು. ಆದರೆ ಡೆಫಿನೇಷನ್ ಅಲ್ಲಿ ಇನ್ನು 2 ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು. ಯಾವುದು? E belongs to H ಮತ್ತೆ A inverse. For any A in G, A in H, A inverse belongs to H ಅಂತ ಪ್ರೂವ್ ಮಾಡಬೇಕು. ಯಾಕೆ ಫಸ್ಟ್ ಕಂಡೀಷನ್ ಬೇಡ? ಇವರು ಆಲ್ರೆಡಿ ಕೊಟ್ಟಿದ್ದಾರೆ. ವೆನೆವರ್ A belongs to H and B belongs to H, AB belongs to H. ಅದುವೇ ಅಲ್ವಾ ನಮ್ಮ ಫಸ್ಟ್ ಕಂಡೀಷನ್. We will prove the second condition, E belongs to H. ಹೇಗೆ ಪ್ರೂವ್ ಮಾಡುವ ನೋಡುವ. Given H be a finite subgroup of G such that AB belongs to H whenever A belongs to H and B belongs to H. Take A belongs to H ಅಂತ ತೆಕ್ಕೊಂಡಿದ್ದೇನೆ. From the assumption, ಈಗ A ಮತ್ತು B ಯ ಪ್ಲೇಸಲ್ಲಿ ಎರಡರಲ್ಲೂ ನಾನು Aವೇ ಹಾಕಿದ್ದೇನೆ. ಈಗೇನು ಹೇಳ್ತದೆ? A ಇಂಟು A belongs to H ಅಲ್ವಾ? ಈಗ A belongs to H, A ಇಂಟು A ಅಂದ್ರೇನು? A ಸ್ಕ್ವೇರ್. ಅಲ್ವಾ? ಈಗ ನಾನು A ಮತ್ತು B ಯ ಪ್ಲೇಸಲ್ಲಿ A ಬಿಲಾಂಗ್ಸ್ ಟು H ಅಂತ ತೆಕೊಂಡಿದ್ದೇನೆ, B ಯ ಪ್ಲೇಸಲ್ಲಿ ಕೂಡ A ತೆಕೊಂಡಿದ್ದೇನೆ. ಆಗ ಏನು ಹೇಳ್ತದೆ ಈ ಕಂಡೀಷನ್ನಿಂದ? A ಇಂಟು A ಬಿಲಾಂಗ್ಸ್ ಟು H ಅಂದರೆ A ಸ್ಕ್ವೇರ್ ಬಿಲಾಂಗ್ಸ್ ಟು H ಆಗ್ತದೆ. ಈಗ A ಇಂಟು A ಸ್ಕ್ವೇರ್ ಬಿಲಾಂಗ್ಸ್ ಟು H ಅಲ್ವಾ? ಮತ್ತೆ A ಕೂಡ ಬಿಲಾಂಗ್ಸ್ ಟು H ಅಲ್ವಾ? ಪುನಃ ಈ ಕಂಡೀಷನ್ ಯೂಸ್ ಮಾಡಿ A ಸ್ಕ್ವೇರ್ ಇಂಟು A ಬಿಲಾಂಗ್ಸ್ ಟು H ಅದೇನು? A ಕ್ಯೂಬ್. ಮತ್ತೆ A ಕ್ಯೂಬ್ ಉಂಟಲ್ವಾ H ಅಲ್ಲಿ, ಪುನಃ A ಕೂಡ ಉಂಟು. A ಕ್ಯೂಬ್ ಇಂಟು ಈ ಕಂಡೀಷನ್ ಯೂಸ್ ಮಾಡಿದಾಗ A ಕ್ಯೂಬ್ ಇಂಟು A ಬಿಲಾಂಗ್ಸ್ ಟು H, ದಟ್ ಈಸ್ A ಪವರ್ 4 ಬಿಲಾಂಗ್ಸ್ ಟು H. ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಎಲ್ಲಿವರೆಗಂತಿಲ್ಲ, ತುಂಬ ಸಲ ಸಹ ಕಂಟಿನ್ಯೂ ಆಗಬಹುದು. ಅದನ್ನು ಇಲ್ಲಿ ಹೇಳಿದ್ದು. ಲೆಟ್ A ಬಿಲಾಂಗ್ಸ್ ಟು H, ದೆನ್ ಫ್ರಮ್ ದಿಸ್ ಅಸಂಪ್ಷನ್ powers of A, that is A square, A cube, A power 4 and A power n and so on, all these belongs to H. ಎಲ್ಲ ಕೂಡ H ಅಲ್ಲೇ ಇರ್ತದೆ ಈ ಅಸಂಪ್ಷನ್ ಯೂಸ್ ಮಾಡಿದ ಕಾರಣ. ಆದರೆ ನನಗೇನು ಕೊಟ್ಟಿದ್ದಾರೆ? H is a finite subset. Given that H is a finite subset, ಇದು ಎಲ್ಲಿ ಎಂಡ್ ಆಗ್ತದೆ ಗೊತ್ತಿಲ್ಲ ನಮಗೆ, ಅದು ಇನ್ಫೈನೈಟ್ ಆಗಿ ಉಂಟು. ಇದು ಯಾವಾಗ ಫೈನೈಟ್ ಆಗಲಿಕ್ಕೆ ಸಾಧ್ಯ? ಒಂದು ಫೈನೈಟ್ ನಂಬರ್ ನಂತರ ಉಳಿದದೆಲ್ಲ ಹಿಂದಿನದಕ್ಕೆ ಈಕ್ವಲ್ ಆದರೆ ಸಾಧ್ಯ ಅಲ್ವಾ? ಅದನ್ನೇ ಇಲ್ಲಿ ಹೇಳಿದ್ದಾರೆ. ಸಿನ್ಸ್ H is finite, at least 2 of them coincide. ಅಂದರೆ ಅಟ್ಲೀಸ್ಟ್ 2 ಎಲಿಮೆಂಟ್ ಆದರೂ ಈಕ್ವಲ್ ಇರ್ತದೆ. 2 ಅಲ್ಲ, ತುಂಬ ಹೀಗೆ ಕೊಟ್ಟ ಕಾರಣ ಎಲ್ಲ ಹೆಚ್ಚಿನ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು. ಅಟ್ಲೀಸ್ಟ್ 2 ಎಲಿಮೆಂಟ್ ಆದರೂ ಈಕ್ವಲ್ ಇರ್ತದೆ ಅಂತ ಹೇಳಿದ್ದಾರೆ. ಫಾರ್ m ನಾಟ್ ಈಕ್ವಲ್ ಟು n. ಹೇಗಿರ್ತದೆ ಇದರಲ್ಲಿರುವ ಎಲಿಮೆಂಟ್? A ಪವರ್ m ಇಂಟು A ಪವರ್ m ಹಾಗಿರ್ತದಲ್ವಾ? 2 ಎಲಿಮೆಂಟ್ ಕೋಇನ್ಸೈಡ್ ಅಂದರೆ 2 ಎಲಿಮೆಂಟ್ ಈಕ್ವಲ್ ಆಗ್ತದೆ. ಐ ಹ್ಯಾವ್ ಟೇಕನ್ A ಪವರ್ m ಈಕ್ವಲ್ ಟು A ಪವರ್ n ಅಂತ. ಇಲ್ಲಿನ ಎಲಿಮೆಂಟ್ ಹಾಗೆ ಅಲ್ವಾ, A ಪವರ್ ಅಲ್ಲಿ ಇರುದಲ್ವಾ? ಫಾರ್ m ನಾಟ್ ಈಕ್ವಲ್ ಟು n ಅಂತ ತಗೊಂಡಿದ್ದೇನೆ. ಈಗ m ಗ್ರೇಟರ್ ದೆನ್ n ಆದರೆ ಏನಾಗ್ತದೆ? m ಈಕ್ವಲ್ ಅಲ್ಲ, ಒಂದು m ಗ್ರೇಟರ್ ದೆನ್ n ಅಥವಾ n ಗ್ರೇಟರ್ ದೆನ್ m. m ಗ್ರೇಟರ್ ದೆನ್ n ಅಂದರೆ A ಪವರ್ m ಮೈನಸ್ n ಇಲ್ಲ ಇರ್ತದಲ್ವಾ? ಯಾಕೆ? ಈಗ A ಸ್ಕ್ವೇರ್, A ಕ್ಯೂಬ್ ಈಕ್ವಲ್ ಟು A ಪವರ್ A ಸ್ಕ್ವೇರ್ ಅಂತ ಹೇಳ್ತೇನೆ. ಆಗ ಏನು ಆಗ್ತದೆ? A3 ಮೈನಸ್ 2
ಈಕ್ವಲ್ ಟು ಎ ಅಲ್ವಾ, ಎ ಇಲ್ಲೇ ಉಂಟಲ್ವಾ, ಬೇರೆ ಯಾವುದಾದ್ರೂ ತೆಕ್ಕೊಳ್ಳುವ. ಎ ಪವರ್ 8 ಈಕ್ವಲ್ ಟು ಎ ಪವರ್ 6 ಅಂತ ತೆಗೊಳ್ತೇನೆ. ಆಗ ಏನಾಗ್ತದೆ, ಎ ಪವರ್ 8 ಮೈನಸ್ 6 ಏನಾಗ್ತದೆ, ಎ ಪವರ್ 4. ಎ ಪವರ್ 4 ಉಂಟಾ ಈ ಸೆಟ್ಟಲ್ಲಿ? ನಮ್ಮದು ಉಂಟು, ಯಾಕಂದರೆ ಅದು ಪವರ್ ಆಫ್. ಯಾವಾಗಲೂ ಎಮ್ ಗ್ರೇಟರ್ ದ್ಯಾನ್ ಎನ್ ಆದ ಕಾರಣ ಎ ಪವರ್ ಎಮ್ ಮೈನಸ್ ಎನ್, ಎ ಪವರ್ ಸಮ್ ಪಾಸಿಟಿವ್ ನಂಬರ್ ಬರ್ತದೆ, ಅದೆಲ್ಲ ಇಲ್ಲಿರ್ತದೆ ಅಲ್ವಾ. ಅದು ಯಾವುದಕ್ಕೆ ರಿಡ್ಯೂಸ್ ಆಗ್ತದೆ ಅಂತ ನೋಡುವ. ಎ ಪವರ್ ಎಮ್ ಮೈನಸ್ 1, ಎಮ್ ಮೈನಸ್ ಎನ್. ನಾನು ನಿನ್ನೆ ಎಕ್ಸ್ಪೋನೆಂಟ್ಸಲ್ಲಿ ಫಾರ್ಮುಲಾ ಕೊಟ್ಟಿದ್ದೇನೆ. ಎ ಪವರ್ ಎಮ್ ಪ್ಲಸ್ ಎನ್ ಈಕ್ವಲ್ ಟು ಎ ಪವರ್ ಎಮ್ ಇಂಟು ಎ ಪವರ್ ಎನ್. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅನ್ನು ನಾವು ಎ ಪವರ್ ಎಮ್ ಪ್ಲಸ್ ಎನ್ ಕೂಡ ಬರಿಬಹುದು. ಆ ಪ್ರಾಪರ್ಟಿ ಯೂಸ್ ಮಾಡಿ ಎ ಪವರ್ ಎಮ್ ಮೈನಸ್ ಎನ್ ಅನ್ನು ಹೇಗೆ ಬರಿಬಹುದು, ಎ ಪವರ್ ಎಮ್ ಇಂಟು ಎ ಪವರ್ ಮೈನಸ್ ಎನ್. ಮತ್ತೆ ನೆಕ್ಸ್ಟ್ ಅದೇ ಪ್ರಾಪರ್ಟಿಯಲ್ಲಿ ನೆಕ್ಸ್ಟ್ ಅದೇ ಡೆಫಿನೇಷನಲ್ಲಿ ಅಥವಾ ಪ್ರಪೋಸಿಷನಲ್ಲಿ ಇತ್ತು. ಇನ್ನೊಂದು ಪ್ರಾಪರ್ಟಿ ಏನು ಹೇಳ್ತದೆ, ಎ ಪವರ್ ಆಫ್ ಮೈನಸ್ ಎನ್ ಕ್ಯಾನ್ ಬಿ ರಿಟನ್ ಆಸ್ ಎ ಪವರ್ ಆಫ್ ಮೈನಸ್ 1 ಹೋಲ್ ಪವರ್ ಎನ್. ಅದು ಡೆಫಿನೇಷನಲ್ಲಿ ಇತ್ತು, ಕಾಣಬೇಕಿದು. ಎ ಪವರ್ ಮೈನಸ್ 1 ಹೋಲ್ ಪವರ್ ಎನ್ ಅಂತ ಅಲ್ವಾ. ಅದನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ಈಗ ನೋಡಿ, ಎ ಪವರ್ ಮೈನಸ್ 1 ಇಲ್ಲಿ ನೋಡಿ, ಎ ಪವರ್ ಮೈನಸ್ 1 ಹೋಲ್ ಪವರ್ ಎನ್ ಅನ್ನು ನಾನು ಉಲ್ಟ ಬರಿಬೋದಲ್ವಾ, ಎ ಪವರ್ ಎನ್ ಹೋಲ್ ಪವರ್ ಮೈನಸ್ 1 ಅಂತ. ಈಗ ಎ ಸ್ಕ್ವೇರ್ ಹೋಲ್ ಕ್ಯೂಬ್ ಎಷ್ಟು ಬರ್ತದೆ, ಎ ಪವರ್ 2 ಇಂಟು 3 ಅಲ್ವಾ, ಎ ಪವರ್ 6. ಈಗ ಇದನ್ನು ಎ ಕ್ಯೂಬ್ ಹೋಲ್ ಪವರ್ 2 ಅಂದರೆ ಬರೆದ್ರೇನು, ಅದು ಕೂಡ ಎ ಪವರ್ 6. ಹಾಗಾಗಿ ಇದನ್ನು ಈ ರೀತಿ ಚೇಂಜ್ ಮಾಡಿ ಬರೀಬಹುದು ಅಂತ. ಹಾಗೆಯೇ ಇದನ್ನು ನಾನು ಎ ಪವರ್ ಮೈನಸ್ 1 ಹೋಲ್ ಪವರ್ ಎನ್, ಎ ಪವರ್ ಎನ್ ಹೋಲ್ ಪವರ್ ಮೈನಸ್ 1 ಆಗಿ ಬರೆದದ್ದು. ಐ ನೋ ದ್ಯಾಟ್ ಎ ಪವರ್ ಎಮ್ ಈಕ್ವಲ್ ಟು ಎ ಪವರ್ ಎನ್. ಈಗ ಏನಾಯಿತು, ಎ ಪವರ್ ಎಮ್ ಎ ಪವರ್ ಎನ್ ಅಂತ ಗೊತ್ತುಂಟು. ಇಲ್ಲಿ ಚೇಂಜ್ ಮಾಡಿ, ಎ ಪವರ್ ಎಮ್ ಇಂಟು ಎ ಪವರ್ ಎಮ್. ಎನ್ ಅಂದರೆ ಕೂಡ ಎ ಪವರ್ ಎಮ್ ಅಲ್ವಾ, ಹೋಲ್ ಪವರ್ ಮೈನಸ್ 1 ಅಂದರೆ ಇದು ಒಂದು ಎಲಿಮೆಂಟ್, ಇದರ ಇನ್ವರ್ಸ್ ಆಯಿತು. ಅದು ಯಾವುದಕ್ಕೆ ಈಕ್ವಲ್, ಒಂದು ಎಲಿಮೆಂಟ್ ಇಂಟು ಅದರ ಇನ್ವರ್ಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಅಲ್ವಾ. ಐ ಹ್ಯಾವ್ ರಿಟನ್ ಹಿಯರ್ ಐಡೆಂಟಿಟಿ ಬಿಲಾಂಗ್ಸ್ ಟು, ಇದು ಬಿಲಾಂಗ್ಸ್ ಟು ಹೆಚ್ ಅಂತ ಆಗ ಹೇಳಿದ್ದೇನೆ. ಇಲ್ಲೆಲ್ಲ ಹೆಚ್ಚಿದ ಎಲಿಮೆಂಟ್ಸ್ ಇರೋದಲ್ವಾ. ಎಮ್ ಪಾಸಿಟಿವ್ ಗ್ರೇಟರ್ ಎನ್ ಲೆಸ್ ಇದ್ದರೆ ಎಮ್ ಮೈನಸ್ ಎನ್ ಎಂದು ಪಾಸಿಟಿವ್ ಇಂಟೀಜರ್, ಎ ಪವರ್ ಪಾಸಿಟಿವ್ ಇಂಟೀಜರ್ ಎಲ್ಲ ಇಲ್ಲಿ ಬರ್ತದೆ. ಹಾಗಾಗಿ ಈ ಎಲಿಮೆಂಟ್ ಹೆಚ್ಚಲ್ಲಿದ್ದರೆ ಇದಕ್ಕೆ ಈಕ್ವಲ್ ಆಗಿ ಬಂದದ್ದು ಐಡೆಂಟಿಟಿ ಅಲ್ವಾ, ಅದು ಕೂಡ ಹೆಚ್ಚಲ್ಲಿ ಇರ್ತದೆ. ಈಗ ಇ ಬಿಲಾಂಗ್ಸ್ ಹೆಚ್ ಅಂತ ಪ್ರೂವ್ ಮಾಡಿದ್ವಿ. ಈಗೇನು ಪ್ರೂವ್ ಮಾಡಬೇಕಾದ್ರು ನಮಗೆ ಇನ್ವರ್ಸ್, ಎ ಇದ್ದು ಇನ್ವರ್ಸ್ ಕೂಡ ಹೆಚ್ಚಲ್ಲಿ ಉಂಟು ಅಂತ. ಈಗ ನಾವು ಏನು ಪ್ರೂವ್ ಮಾಡುವ ಅಂದರೆ, ಇದು ಎ ಇದ್ದು ಇನ್ವರ್ಸ್ ಅಂತ ಪ್ರೂವ್ ಮಾಡಬೇಕು. ಇದು ಹೆಚ್ಚಲ್ಲಿ ಉಂಟಾ, ಈ ಎಲಿಮೆಂಟ್ ಉಂಟು, ಯಾಕಂದರೆ ಎಮ್ ಗ್ರೇಟರ್ ದೆನ್ ಎನ್ ಅಲ್ಲ, ಎಮ್ ಮೈನಸ್ ಎನ್ ಅಟ್ಲೀಸ್ಟ್ 1 ಬರ್ತದೆ. ಅಟ್ಲೀಸ್ಟ್ 1 ಅಥವಾ 1ಕ್ಕಿಂತ ಜಾಸ್ತಿ 1 ಬಂದರೆ ಎ ಪವರ್ 1 ಮೈನಸ್ 1 0 ಬರ್ತದೆ. ಎ ಪವರ್ 0 ಅಂದರೆ ಐಡೆಂಟಿಟಿ ಹೆಚ್ಚಲ್ಲಿ ಉಂಟಲ್ವಾ. ಬೇರೆ ಒಂದು ವೇಳೆ ಕಮ್ಮಿ ಅಂದರೆ 1 ಬರೋದು, 1ಕ್ಕಿಂತ ಜಾಸ್ತಿ ಬಂದರೆ 2 ಅಥವಾ 3 ಬಂದರೆ 3 ಮೈನಸ್ 1 ಎ ಪವರ್ 2 ಬರ್ತದಲ್ವಾ, ಎ ಪವರ್ 2 ಇಲ್ಲಿರ್ತದೆ. ಎ ಪವರ್ 3 ಬಂದರೆ ಕೂಡ ಉಂಟು, ಎ ಪವರ್ 4 ಎಷ್ಟು ಬಂದರೂ ಎ ಪವರ್ ಇದೆಲ್ಲ ಇಲ್ಲಿ ಉಂಟು. ಹಾಗಾಗಿ ಈ ಎಲಿಮೆಂಟ್ ಹೆಚ್ಚಲ್ಲಿ ಉಂಟು, ಇದುವೇ ಎನ ಇನ್ವರ್ಸ್ ಅಂತ ತೋರಿಸಿದರೆ ನಮಗೆ ಎ ಇನ್ವರ್ಸ್ ಕೂಡ ಹೆಚ್ಚಲ್ಲಿ ಉಂಟು ಅಂತ ಪ್ರೂವ್ ಮಾಡಿದ ಹಾಗೆ ಆಗ್ತದೆ. ನಾವು ಅದನ್ನು ಪ್ರೂವ್ ಮಾಡುವ. ಈಗ ಎ ಇಂಟು ಎ ಪವರ್ ಎಮ್ ಮೈನಸ್ ಎನ್ ಮೈನಸ್ 1. ಈಗ ಎ ಪವರ್ ಇದು ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಏನಾಗ್ತದೆ, ಎ ಪವರ್ ಎಮ್ ಪ್ಲಸ್ ಎನ್. ಆ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡಿ, ಎ ಇಂಟು ಎ ಪವರ್ ಎಮ್ ಮೈನಸ್ ಎನ್ ಮೈನಸ್ 1. ಇಲ್ಲಿ ಎದು ಪವರ್ ಎಷ್ಟು 1 ಅಲ್ವಾ, ಹಾಗಾಗಿ ಪವರ್ ಆ್ಯಡ್ ಮಾಡ್ಬೋದು. ಎ ಪವರ್ ಎಮ್ ಮೈನಸ್ ಎನ್ ಮೈನಸ್ 1 ಪ್ಲಸ್ ಇದರ ಪವರ್ ಫಸ್ಟ್ ಇದ್ದು ಪವರ್ 1. ಆಗ ಇಲ್ಲಿ ಕ್ಯಾನ್ಸಲ್ ಆಗಿ ಉಳಿಯುವುದು ಎ ಪವರ್ ಎಮ್ ಮೈನಸ್ ಎನ್. ಎ ಪವರ್ ಎಮ್ ಮೈನಸ್ ಎನ್ ಏನು, ಎ ಪವರ್ ಎಮ್ ಮೈನಸ್ ಎನ್ ಏನು, ಇ ಅಲ್ವಾ, ಇ ಅಂತ ಬರ್ತದೆ. ಈಗ ಉಲ್ಟ ಬರೆಯುವ, ಎ ಪವರ್ ಎಮ್ ಮೈನಸ್ ಎನ್ ಮೈನಸ್ 1 ಇಂಟು ಎ ಏನಾಗ್ತದೆ, ಹಾಗೆಯೇ ಬಿಡಿಸಿ ಬರ್ದಾಗ ಅದು ಎಮ್ ಮೈನಸ್ 1 ಆಗ್ತದೆ, ಅದು ಕೂಡ ಇ. ಈಗ ಏನಾಯಿತು, ನನಗೆ ಇದೇನು ಹೇಳಿತ್ತು, ಎ ಇಂಟು ಸಮ್ ಎಲಿಮೆಂಟ್ ಗಿವ್ಸ್ ಇ,
and that element into A gives E. What it implies? It implies this is inverse of A ಅಂತ ಇಂಪ್ಲೈ ಮಾಡ್ತದೆ. It implies A inverse is A power m minus n minus 1 that belongs to H ಅಲ್ವಾ. ನಾನು ಹೇಳಿದೆ ಆಗಲೇ ಇದು ಈ ಎಲಿಮೆಂಟ್ ಇಲ್ಲೇ ಇರ್ತದೆ ಅಂತ, ಹೆಚ್ಚಲ್ಲಿ ಇರ್ತದೆ. ಯಾಕಂದರೆ ಒಂದು ಎನ ಸಮ್ ಪಾಸಿಟಿವ್ ಪವರ್ ಆಗಿರ್ತದೆ ಅದು, ಹಾಗಾಗಿ ಹೆಚ್ಚಲ್ಲಿ ಇರ್ತದೆ. ಏನೆಲ್ಲ ಪ್ರೂವ್ ಮಾಡಿದ್ವಿ ನಾವು? ಇ ಬಿಲಾಂಗ್ಸ್ ಟು ಹೆಚ್ ಮತ್ತು ಎ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಅಂತ ಪ್ರೂವ್ ಮಾಡಿದೆ ಫಾರ್ ಎನಿ ಎ ಇನ್ ಹೆಚ್. ಸಾಕಲ್ವ ಇಷ್ಟು ಕಂಡೀಷನ್ ನಮಗೆ ಪ್ರೂವ್ ಮಾಡಲಿಕ್ಕೆ? ಮತ್ತೊಂದು ಬೇಕಾದ ಕ್ಲೋಷರ್ ಪ್ರಾಪರ್ಟಿ ಎ ಇಂಟು ಬಿ ಬಿಲಾಂಗ್ಸ್ ಟು ಹೆಚ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ನಮಗೆ ಬೇಕಾದದ್ದು 3 ಕಂಡೀಷನ್ ಕೂಡ ಸ್ಯಾಟಿಸ್ಫೈ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಹೆಚ್ ಇಸ್ ಅ ಸಬ್ ಗ್ರೂಪ್ ಆಫ್ ಜಿ. ನೆಕ್ಸ್ಟ್ ಪ್ರಪೋಸಿಷನ್. ನೆಕ್ಸ್ಟ್ ಪ್ರಪೋಸಿಷನ್ ನೋಡಿಕೊಳ್ಳಿ, ನಾನು ಕೊಟ್ಟಿದ್ದೇನೆ. ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅರ್ಥ ಆಗ್ತದೆ, ಒಮ್ಮೆ ನೋಡಿಕೊಳ್ಳಿ ಬೇಕಿದ್ರೆ, ಇಲ್ಲಾಂದರೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದು 5 ಮಿನಿಟ್ಸಲ್ಲಿ ಮುಗಿತದೆ. ಓಕೆ, ಹೀಗೂ ರಜೆ ಅಲ್ಲ, ಇಲ್ಲಾಂದರೆ ಮರೆತು ಬಿಡ್ತೀರಾ ನೀವು. ನಾವು ನೆಕ್ಸ್ಟ್ ಪ್ರಪೋಸಿಷನ್. ಫಾರ್ ಎನಿ ಗ್ರೂಪ್ ಜಿ set H is equal to X such that X belongs to G, XA equal to AX for each A belongs to G. H ಅಲ್ಲಿ ಹೇಗೆ ಉಂಟು ಎಲಿಮೆಂಟ್ಸ್? ಎಲ್ಲ X ಯಾವುದು ಈ ಕಂಡೀಷನ್ ಸ್ಯಾಟಿಸ್ಫೈಡ್? ಯಾವುದೆಲ್ಲ? X ಈಕ್ವಲ್ ಟು AX. ಜಿನಲ್ಲಿರುವ ಎಲಿಮೆಂಟ್ಸಿಗೆ, ಜಿನಲ್ಲಿ ಎ ಬಿ ಸಿ ಡಿ ಇದ್ದರೆ XA ಈಕ್ವಲ್ ಟು AX, XB ಈಕ್ವಲ್ ಟು BX, XC ಈಕ್ವಲ್ ಟು CX, XD ಈಕ್ವಲ್ ಟು DX. ಹೀಗೆ ಈ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂತಹ ಯಾವುದೆಲ್ಲ ಎಕ್ಸ್ ಇದೆ, ಎಕ್ಸ್ ಎಲ್ಲ ಎಲ್ಲಿರುವಂಥದ್ದು? ಜಿನಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವ ಯಾವುದೆಲ್ಲ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ, ಆ ಎಲಿಮೆಂಟ್ಸ್ ಇದು ಸೆಟ್ಟನ್ನು ಹೆಚ್ ಅಂತ ತಗೊಂಡಿದ್ದಾರೆ. ಹೆಚ್ನಲ್ಲಿ ಯಾವ ಎಲಿಮೆಂಟ್ಸ್ ಇದೆ, ಯಾವೆಲ್ಲ ಎಲಿಮೆಂಟ್ ಈ ಕಂಡೀಷನ್ ಎಲ್ಲ ಎಗೂ, ಜಿನಲ್ಲಿರುವ ಎಲ್ಲ ಎಗೂ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವ ಎಲಿಮೆಂಟ್ಸ್ ಇದು ಸೆಟ್ಟನ್ನು ಹೆಚ್ ಅಂತ ತಗೊಂಡಿದ್ದಾರೆ. ಈಗ ಆ ಹೆಚ್ಚನ್ನು ನಾವು we have to prove that it is a subgroup. To prove subgroup, what I have to prove? ಏನು ಪ್ರೂವ್ ಮಾಡಬೇಕು ನಾನು? ಈಗ ಒಂದು 2 ಎಲಿಮೆಂಟ್ ಎ ಆಲ್ರೆಡಿ ಯೂಸ್ ಆಗಿದೆ, ಇಲ್ಲಿ ಎಕ್ಸ್ ಹಾಗೆ ಕೊಟ್ಟಿದ್ದಾರೆ. ನಾನು ಎಕ್ಸ್ ಮತ್ತು ವೈ, ಈಗ ಎಕ್ಸ್ ಮತ್ತು ವೈ 2 ಎಲಿಮೆಂಟ್ ಇದ್ದರೆ ನಾವು ಆಗ ಒಂದು ಫಸ್ಟಿಗೆ ಪ್ರಪೋಸಿಷನ್ ನೋಡಿದ್ವಿ. ಹೆಚ್ ಇಸ್ ಅ ಸಬ್ ಗ್ರೂಪ್ ಆಫ್ ಜಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಇಂಟು ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಫಾರ್ ಎನಿ ಎ ಬಿ ಇನ್ ಹೆಚ್ ಅಂತ. ಅಷ್ಟು ಪ್ರೂವ್ ಮಾಡಿದರೆ ನಾನು ಹೆಚ್ಚನ್ನು ಸಬ್ ಗ್ರೂಪ್ ಹೇಳ್ಬೋದು. ಹಾಗೆ ಇಲ್ಲಿ ಪ್ರೂವ್ ಮಾಡುವ. ಈಗ ಫಾರ್ ಎನಿ ಎಕ್ಸ್ ಮತ್ತು ವೈ ತೆಕೊಂಡ್ರೆ ಎಕ್ಸ್ ಇಂಟು ವೈ ಇನ್ವರ್ಸ್ ಹೆಚ್ಚಲ್ಲಿದ್ದರೆ ನಾನು ಹೆಚ್ಚನ್ನು ಸಬ್ ಗ್ರೂಪ್ ಹೇಳ್ಬೋದಲ್ವಾ. ಹಾಗಾಗಿ ನಾವು ಫಾರ್ ಎನಿ ಎಕ್ಸ್ ಆ್ಯಂಡ್ ವೈ ಇನ್ ಹೆಚ್ ಎಕ್ಸ್ ಇಂಟು ವೈ ಇನ್ವರ್ಸ್ ಹೆಚ್ಚಲ್ಲಿ ಉಂಟು ಅಂತ ಪ್ರೂವ್ ಮಾಡುವ. ಐ ಹ್ಯಾವ್ ಟೇಕನ್ ಎಕ್ಸ್ ಬಿಲಾಂಗ್ಸ್ ಟು ಹೆಚ್ ಆ್ಯಂಡ್ ವೈ ಬಿಲಾಂಗ್ಸ್ ಟು ಹೆಚ್. ಹೆಚ್ಚಲ್ಲಿ ಎಲಿಮೆಂಟ್ಸ್ ಹೇಗಿರ್ತದೆ? ಎಕ್ಸ್ ಎ ಈಕ್ವಲ್ ಟು ಎ ಎಕ್ಸ್. ಎಕ್ಸ್ ಹೆಚ್ಚಲ್ಲಿರುವ ಕಾರಣ ಎಕ್ಸ್ ಎ ಈಕ್ವಲ್ ಟು ಎ ಎಕ್ಸ್ ಆಗ್ತದೆ ಫಾರ್ ಆಲ್ ಎ ಇನ್ ಜಿ, ಮತ್ತು ವೈ ಬಿಲಾಂಗ್ಸ್ ಹೆಚ್ಚಿರುವ ಕಾರಣ ವೈ ಎ ಈಕ್ವಲ್ ಟು ಎ ವೈ ಫಾರ್ ಆಲ್ ಎ ಇನ್ ಜಿ. ಈಗ ಸೆಕೆಂಡ್ ಇದು ವೈ ಎ ಈಕ್ವಲ್ ಟು ಎ ವೈ ತೆಕೊಳ್ಳಿ. ಈಗ ನಾನು ಈ ಇಕ್ವೇಷನಿಗೆ ಲೆಫ್ಟ್ ಮತ್ತು ರೈಟ್ ಸೈಡಿಂದ ವೈ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡ್ತೇನೆ. ಇಲ್ಲಿ ಮಾಡಿದೆ. ಈಗ ಬ್ರ್ಯಾಕೆಟ್ ಓಪನ್ ಮಾಡಿದಾಗ ವೈ ಇನ್ವರ್ಸ್ ಮತ್ತು ವೈ ಏನಾಗ್ತದೆ? ಐಡೆಂಟಿಟಿ ಇಂಟು ಎ ಉಳಿಯುತ್ತದೆ, ಎ ಇಂಟು ವೈ ಇನ್ವರ್ಸ್ ಉಳಿಯುತ್ತದೆ. ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ವೈ ಇಂಟು ವೈ ಇನ್ವರ್ಸ್ ಏನಾಗ್ತದೆ? ಐಡೆಂಟಿಟಿ. ಎ ಇಂಟು ಐಡೆಂಟಿಟಿ ಎ ಅಲ್ವಾ, ಇಷ್ಟು ಉಳಿಯುತ್ತದೆ. ಎ ಇಂಟು ವೈ ಇನ್ವರ್ಸ್ ಈಕ್ವಲ್ ಟು ವೈ ಇನ್ವರ್ಸ್ ಇಂಟು ಎ. ಈಗ ಏನು ಪ್ರೂವ್ ಮಾಡಬೇಕು ನಾನು? ಎಕ್ಸ್ ಇಂಟು ವೈ ಇನ್ವರ್ಸ್ ಹೆಚ್ಚಲ್ಲಿ ಉಂಟಾ ಅಂತ. ಹೆಚ್ಚಲ್ಲಿ ಹೇಗಿರ್ತದೆ? ಎಕ್ಸ್ ಇಂಟು ವೈ ಇನ್ವರ್ಸ್ ಯಾವಾಗ ಉಂಟು ಅಂತ ಹೇಳ್ಬೋದು ನನಗೆ? ಹೆಚ್ಚಲ್ಲಿರುವ ಎಲಿಮೆಂಟ್ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತದೆ? ಎಕ್ಸ್ ಇಂಟು ಎ ಈಕ್ವಲ್ ಟು ಎ ಇಂಟು ಎಕ್ಸ್. ಇದಕ್ಕೂ ಎಕ್ಸ್ ಬಿಲಾಂಗ್ಸ್ ಟು ಹೆಚ್ ಅಂತ ಹೇಳ್ತದೆ. ಈಗ ಎಕ್ಸ್ ಇಂಟು ವೈ ಇನ್ವರ್ಸ್ ಹೆಚ್ಚಲ್ಲಿ ಉಂಟು ಅಂತ ಹೇಳಬೇಕಾದ್ರೆ ನಾನು ಏನು ಪ್ರೂವ್ ಮಾಡಬೇಕು? ಎಕ್ಸ್ ಇಂಟು ವೈ ಇನ್ವರ್ಸ್ ಇಂಟು ಎ ಈಕ್ವಲ್ ಟು ಎ ಇಂಟು ಎಕ್ಸ್ ಇಂಟು ವೈ ಇನ್ವರ್ಸ್ ಅಂತ ಪ್ರೂವ್ ಮಾಡಬೇಕಲ್ವಾ? ಅದನ್ನು ಪ್ರೂವ್ ಮಾಡುವ ನಾವು. ಟೇಕ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಇಂಟು ವೈ ಇನ್ವರ್ಸ್ ಇಂಟು ಎ, ಬ್ರ್ಯಾಕೆಟ್ ಓಪನ್ ಮಾಡಿ. ಆಗೇನಾಗ್ತದೆ? ಎಕ್ಸ್ ಇಂಟು ವೈ ಇನ್ವರ್ಸ್ ಇಂಟು ಎ, ಬಿಕಾಸ್ ಅಸೋಸಿಯೇಟಿವ್. ಜಿ ಇದೆಲ್ಲ ಎಲಿಮೆಂಟ್ಸ್ ಜಿಯಲ್ಲಿ ಉಂಟಲ್ವಾ.
ಎಕ್ಸ್ ಬಿಲಾಂಗ್ಸ್ ಟು ಜಿ, ಎ ಬಿಲಾಂಗ್ಸ್ ಟು ಜಿ, ವೈ ಬಿಲಾಂಗ್ಸ್ ಟು ಹೆಚ್ ಅಂದರೆ ಹೆಚ್ ಸಬ್ಸೆಟ್ ಆಫ್ ಜಿ ಆದ ಕಾರಣ ವೈ ಬಿಲಾಂಗ್ಸ್ ಟು ಜಿ. ಜಿ ಗ್ರೂಪ್ ಆದ ಕಾರಣ ವೈ ಇನ್ವರ್ಸ್ ಜಿ ಅಲ್ಲಿ ಇರ್ತದೆ ಅಲ್ವಾ. ಈಗ ಹಾಗಾಗಿ ಅಸೋಸಿಯೇಟಿವ್ ಲಾ ಗ್ರೂಪ್ ಜಿ ಅಲ್ಲಿ ಹೋಲ್ಡ್ ಆಗ್ತದೆ. ವೈ ಇನ್ವರ್ಸ್ ಎ ಅಂದರೆ ಏನು? ಎ ಇಂಟು ವೈ ಇನ್ವರ್ಸ್ ಅಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿ. ಪುನಃ ಅಸೋಸಿಯೇಟಿವ್ ಪ್ರಾಪರ್ಟಿ ಯೂಸ್ ಮಾಡಿ ಸಾರಿ